ಮೀರಿಸಿದ ಸ್ಟಾರ್ ಕ್ರಿಕೆಟಿಗನ ಪ್ರೇಮ ಕಥೆ. ಇತ್ತೀಚೆಗೆ ಐಪಿಎಲ್ 2026 ಪಂದ್ಯದ ಸಂದರ್ಭದಲ್ಲಿ ಸ್ಟಾರ್ ಆಟಗಾರರಾದ ವಿರಾಟ್ ಕೊಹ್ಲಿ, ಟ್ರಾವಿಸ್ ಹೆಡ್ ನಡುವೆ ವಿವಾದ ಭುಗಿಲೆದ್ದಿದ್ದ ವಿಷಯ ಎಲ್ಲರಿಗೂ ತಿಳಿದದ್ದೇ. ಅದರ ನಂತರ ಕೆಲವರು ಟ್ರಾವಿಸ್ ಹೆಡ್ ಪತ್ನಿ ಜೆಸ್ಸಿಕಾ ಡೇವಿಸ್ ಹಾಗೂ ಅವರ ಕುಟುಂಬವನ್ನು ಅಶ್ಲೀಲ ಕಾಮೆಂಟ್, ಬೆದರಿಕೆಗಳಿಂದ ಗುರಿಯಾಗಿಸಿಕೊಂಡಿದ್ರು. ಈ ಕಿರುಕುಳದ ಬಗ್ಗೆ ಜೆಸ್ಸಿಕಾ ಸ್ವತಃ ಸಾಮಾಜಿಕ ಮಾಧ್ಯಮದಲ್ಲಿ ಬಹಿರಂಗಪಡಿಸಿದಾಗ ಎಲ್ಲರ ಗಮನ ಇದ್ದಕ್ಕಿದ್ದಂತೆ ಅವರ ಮೇಲೆ ಹರಿಯಿತು. ಈ ವಿವಾದದೊಂದಿಗೆ ಟ್ರಾವಿಸ್, ಜೆಸ್ಸಿಕಾ ನಡುವಣ ನಡೆದ ಪ್ರೇಮ ಕಥೆ ಹೊರಗೆ ಬಂತು. ಅವರ ಲವ್ ಸ್ಟೋರಿ ಹಲವು ತಿರುವುಗಳೊಂದಿಗೆ ಮುಂದುವರಿಯಿತು. ಆ ವಿವರಗಳು ಏನು ಅಂತ ನೋಡೋಣ ಬನ್ನಿ. ಟ್ರಾವಿಸ್ ಹೆಡ್, ಜೆಸ್ಸಿಕಾ ಪ್ರೇಮ ಕಥೆಯು ಪಕ್ಕಾ ಸಿನಿಮಾ ಕಥೆಯಂತಿದೆ. ಆಸ್ಟ್ರೇಲಿಯಾದಲ್ಲಿ ಅಡಿಲೇಡ್ನಲ್ಲಿ ಜನಿಸಿದ ಜೆಸ್ಸಿಕಾ ಅಲ್ಲಿಯೇ ಶಾಲಾ ಶಿಕ್ಷಣ ಪೂರ್ಣಗೊಳಿಸಿದ್ರು. ಇಬ್ಬರೂ ತಮ್ಮ ಶಾಲಾ ದಿನಗಳಲ್ಲಿ ಪರಿಚಯಸ್ಥರು. ಸುಮಾರು 15 ವರ್ಷಗಳಿಂದ ಉತ್ತಮ ಸ್ನೇಹಿತರಾಗಿದ್ದ ಈ ದಂಪತಿಗಳು ಪ್ರೀತಿಯಲ್ಲಿ ಬಿದ್ದರು. ಆ ನಂತರ ದಂಪತಿಗಳು ದೀರ್ಘಕಾಲ ಡೇಟಿಂಗ್ ನಡೆಸಿದ್ರು. ಅಂತಿಮವಾಗಿ ಅವರು ಮಾರ್ಚ್ 2021ರಲ್ಲಿ ಅಧಿಕೃತವಾಗಿ ನಿಶ್ಚಿತಾರ್ಥ ಮಾಡಿಕೊಂಡ್ರು. ಇಲ್ಲಿ ಒಂದು ಟ್ವಿಸ್ಟ್ ಸಂಭವಿಸಿದೆ. ಜೋಡಿ ವಿವಾಹ ಬಂಧನಕ್ಕೊಳಗಾಗುವ ಮುನ್ನವೇ ತಂದೆ ತಾಯಿಯಾಗಿಬಿಟ್ರು. ಸೆಪ್ಟೆಂಬರ್ 2022ರಲ್ಲಿ ಜೆಸ್ಸಿಕಾ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಮಗುವಿಗೆ ಮಿಲಾ ಪೇಜ್ ಹೆಡ್ ಎಂದು ನಾಮಕರಣ ಮಾಡಿದ್ರು. ಮಗಳು ಹುಟ್ಟಿದ 1 ವರ್ಷದ ನಂತರ ಏಪ್ರಿಲ್ 15, 2023ರಂದು ಇಬ್ಬರು ಅಡಿಲೇಡ್ನಲ್ಲಿರುವ ಐತಿಹಾಸಿಕ ಸಾರ್ವಜನಿಕ ವಸ್ತು ಸಂಗ್ರಹಾಲಯ ಕ್ಯಾರಿಕ್ ಹಿಲ್ನಲ್ಲಿ ತಮ್ಮ ಆತ್ಮೀಯ ಸ್ನೇಹಿತರ ಸಮ್ಮುಖದಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ವಿವಾಹವಾದರು. ಮದುವೆಯ ನಂತರ ಅವರಿಗೆ ಒಬ್ಬ ಮಗನೂ ಕೂಡ ಹುಟ್ಟಿದ. ಮದುವೆಗೆ ಮೊದಲು ಜೆಸ್ಸಿಕಾ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದರು. ಆಸ್ಟ್ರೇಲಿಯಾದ ಹಲವಾರು ಉನ್ನತ ಮಾಡೆಲಿಂಗ್ ಏಜೆನ್ಸಿಗಳೊಂದಿಗೆ ಕೆಲಸ ಮಾಡಿದ ಅವರು ತಮ್ಮ ಅದ್ಭುತ ವ್ಯಕ್ತಿತ್ವದಿಂದ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಉತ್ತಮ ಹೆಸರು ಗಳಿಸಿದ್ರು. ಅವರ ಹಳೆಯ ಫೋಟೋಶೂಟ್ಗಳು ಈಗ ಇಂಟರ್ನೆಟ್ನಲ್ಲಿ ವೈರಲ್ ಆಗಿವೆ. ಪ್ರಸ್ತುತ ಜೆಸ್ಸಿಕಾ ಓರ್ವ ಉದ್ಯಮಿಯಾಗಿ ಮಿಂಚುತ್ತಿದ್ದಾರೆ. ಸಿಡ್ನಿ, ಕ್ಯಾನ್ಬೆರಾದಂತಹ ದೊಡ್ಡ ನಗರಗಳಲ್ಲಿ ಹಲವಾರು ರೆಸ್ಟೋರೆಂಟ್ಗಳನ್ನು ಹೊಂದಿದ್ದಾರೆ. ಪ್ರಸ್ತುತ ಅವರು ಫುಡ್ ಬಿಸಿನೆಸ್ನಲ್ಲಿ ನಿರತರಾಗಿದ್ದಾರೆ. ಉತ್ತಮ ಲಾಭವನ್ನು ಗಳಿಸುತ್ತಿದ್ದಾರೆ. ಕೊಹ್ಲಿ ಹೆಡ್ ನಡುವೆ ವಿವಾದ ಏನೇ ನಡೆದಿರಲಿ, ಇದರಿಂದ ಟ್ರಾವಿಸ್ ಹೆಡ್, ಜೆಸ್ಸಿಕಾ ನಡುವಣ ಪ್ರೇಮ ಕತೆ ಎಲ್ಲರಿಗೂ ತಿಳಿಯಲು ಇದೊಂದು ಕಾರಣವಾಯಿತು. ಅಂತೂ ಕ್ರಿಕೆಟಿಗರ ಲವ್ ಸ್ಟೋರಿಗಳು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಲ್ವಾ?